ತಿಂಗಳ ಮಳೆಗಾಲದ ಅಧಿವೇಶನ ಬೆಳಗಾವಿಗೆ ಶಿಫ್ಟ್. ಚರ್ಚೆ ಹುಟ್ಟು ಹಾಕಿದ ಕಾಂಗ್ರೆಸ್ ಸರ್ಕಾರದ ಈ ಒಂದು ನಡೆ. ಜುಲೈ ತಿಂಗಳ ಮಳೆಗಾಲದ ಅಧಿವೇಶನ ಬೆಳಗಾವಿಗೆ ಶಿಫ್ಟ್. ಚರ್ಚೆ ಹುಟ್ಟು ಹಾಕಿದ ಕಾಂಗ್ರೆಸ್ ಸರ್ಕಾರದ ಈ ಒಂದು ನಡೆ. ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಿತ್ತು. ಇದೀಗ 6 ತಿಂಗಳ ಮೊದಲೇ ಅಧಿವೇಶನ ನಡೆಸಲು ಪ್ಲಾನ್. ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ ಇಷ್ಟೊಂದು ಆತುರ ಯಾಕೆ? ಇಲ್ಲಿದೆ ಅಸಲಿ ರಾಜಕೀಯ ಲೆಕ್ಕಾಚಾರ. ಮಳೆಗಾಲದ ಅಧಿವೇಶನದಿಂದ ಸರ್ಕಾರಕ್ಕೆ ಏನ್ ಲಾಭ? ಮಳೆಗಾಲದಲ್ಲಿ ರೈತರು ಬಿತ್ತನೆ ಕಾರ್ಯದಲ್ಲಿ ಫುಲ್ ಬ್ಯುಸಿ ಆಗಿರ್ತಾರೆ. ಹೀಗಾಗಿ ರೈತರು ಅಧಿವೇಶನದ ವೇಳೆ ಪ್ರೊಟೆಸ್ಟ್ಗೆ ಬರುವುದು ಕಷ್ಟ ಎಂಬ ಲೆಕ್ಕಾಚಾರ ಇದೆ. ಯಾವುದೇ ಪ್ರತಿಭಟನೆಯ ತಂಟೆ ಇಲ್ಲದೆ ಸೇಫ್ ಆಗಿ ಅಧಿವೇಶನ ಮಾಡಬಹುದು. ಈ ಹಿಂದೆ ರೈತರ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಸುಸ್ತು ಹೊಡೆದಿತ್ತು. ಪ್ರತಿಭಟನೆ ಬಿಸಿಯಿಂದ ತಪ್ಪಿಸಿಕೊಳ್ಳಲು ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದೆ. ಜುಲೈ ತಿಂಗಳ ಮಳೆಗಾಲದ ಅಧಿವೇಶನ ಬೆಳಗಾವಿಯಲ್ಲೀಗ ಸದ್ಯಕ್ಕೆ ಶಿಫ್ಟ್ ಆಗಿದೆ. ಚರ್ಚೆ ಹುಟ್ಟು ಹಾಕಿದೆ ಕಾಂಗ್ರೆಸ್ನ ಈ ಒಂದು ನಡೆ. ಯಾಕೆಂತಂದ್ರೆ ಕಳೆದ ಬಾರಿ ಅಧಿವೇಶನ ಸಂದರ್ಭದಲ್ಲಿ ರೈತರು ತೀವ್ರ ಹೋರಾಟವನ್ನ ಮಾಡಿದ್ರು, ತೀವ್ರ ಪ್ರತಿಭಟನೆಯನ್ನ ಮಾಡಿದ್ರು. ಹಾಗಾಗಿ ಈ ಒಂದು ಬಿತ್ತನೆಯ ಸಂದರ್ಭ ಅಂದ್ರೆ ಮಳೆಗಾಲ ಅಂತಂದ್ರೆ ರೈತರು ಬಿತ್ತನೆ ಕಾರ್ಯವನ್ನ ಶುರು ಮಾಡ್ತಾರೆ. ಹಾಗಾಗಿ ಬಹಳ ಬ್ಯುಸಿ ಆಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಜೊತೆಗೆ ಹೋರಾಟವನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಸರ್ಕಾರ ಈಗ ಹಾಕೊಂಡಿದೆ. ಈ ಹಿಂದೆ ರೈತರ ಪ್ರತಿಭಟನೆಯಿಂದಾಗಿ ರಾಜ್ಯ ಸರ್ಕಾರ ಸುಸ್ತು ಹೊಡೆದಿತ್ತು. ಯಾಕೆಂತಂದ್ರೆ ನಿಭಾಯಿಸೋದೇ ಬಹುದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು ರಾಜ್ಯ ಸರ್ಕಾರಕ್ಕೆ.